ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 92ನೆಯ ಅಧ್ಯಾಯವಾದ ವೈಷ್ಣವೀ ದೇವಿಯ ಮಹಿಮೆ, ದೇವಿಯೆಡೆಗೆ ನಾರದಾಗಮನ, ನಾರದರು ಮಹಿಷಾಸುರನಿಗೆ ದೇವಿಯ ವಿಚಾರವನ್ನು ಹೇಳಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ತಪಸ್ಸನ್ನು ಮಾಡಲು ಮಂದರ ಪರ್ವತಕ್ಕೆ ಹೋದ ಪರಮ ರಾಜಸ ಶಕ್ತಿಯೂ ಮಂಗಳೆಯೂ ಆದ ವೈಷ್ಣವೀ ದೇವಿಯು ಕೌಮಾರ ವ್ರತವನ್ನು ಧರಿಸಿ ಏಕಾಂಗಿನಿಯಾಗಿ ವಿಶಾಲೆಯಲ್ಲಿ ತಪಸ್ಸನ್ನು ಮಾಡಿದಳು. ಬಹುಕಾಲ ತಪಸ್ಸು ಮಾಡುತ್ತಿದ್ದ ಅವಳ ಮನಸ್ಸು ಕಲಕಿತು. ಆ ಕದಡುವಿಕೆಯಿಂದ ಆ ದೇವಿಯ ಮನಸ್ಸಿನಲ್ಲಿ ಸೌಮ್ಯ ದೃಷ್ಟಿಯುಳ್ಳವರು, ನೀಲವಾದ ಗುಂಗುರು ಕೂದಲುಳ್ಳವರು, ತೊಂಡೆಯ ಹಣ್ಣಿನಂತೆ ತುಟಿಯುಳ್ಳವರು, ವಿಶಾಲಾಕ್ಷಿಯರು, ದಿವ್ಯವಾದ ಒಡ್ಯಾಣ ಕಾಲು ಬಳೆಗಳಿಂದ ಒಪ್ಪುವವರು, ಸುತೇಜಸ್ವಿನಿಯರೂ ಆದ ಲಕ್ಷ ಜನ ಕುಮಾರಿಯರು, ಕೋಟಿ ಸಂಖ್ಯೆಯ ಬಗೆ ಬಗೆಯ ಪ್ರಜೆಗಳು ಉದಿಸಿದರು. ಆ ದೇವಿಯು ಮಂಗಳೆಯರಾದ ಆ ಕುಮಾರಿಯರನ್ನು ನೋಡಿ ಅದೇ ಪರ್ವತದಲ್ಲಿ
ತಪಶ್ಶಕ್ತಿಯಿಂದ ನೂರಾರು ಉಪ್ಪರಿಗೆಯ ಮನೆಗಳಿಂದಲೂ ಸುವರ್ಣ ಪ್ರಾಸಾದಗಳಿಂದಲೂ ಕೂಡಿ ವಿಶಾಲವಾದ ಬೀದಿಗಳುಳ್ಳ ಪಟ್ಟಣವೊಂದನ್ನು ನಿರ್ಮಿಸಿದಳು. ಭೂಧರೆ ಆ ಪಟ್ಟಣದ ಅಸಂಖ್ಯಾತವಾದ ಮನೆಗಳು, ಉಪ್ಪರಿಗೆಗಳು, ಬಾವಿ ಕೊಳಗಳಿಂದಲೂ ರತ್ನದ ಮೆಟ್ಟಿಲುಗಳಿಂದಲೂ ರತ್ನದ ಕಿಟಕಿಗಳಿಂದಲೂ ಉಪವನಗಳಿಂದಲೂ ಕೂಡಿದ್ದವು. ಶೋಭನೆ, ಮುಖ್ಯರಾದ ಕನ್ಯೆಯರ ಹೆಸರುಗಳನ್ನು ಹೇಳುತ್ತೇನೆ. ವಿದ್ಯುತ್ಪ್ರಭೆ, ಚಂದ್ರಕಾಂತಿ, ಸೂರ್ಯಕಾಂತಿ, ಗಂಭೀರೆ, ಚಾರುಕೇಶಿ, ಸುಜಾತೆ, ಮಂಜುಕೇಶಿನಿ, ಘೃತಾಚಿ, ಊರ್ವಶಿ, ಶಶಿನಿ, ಶೀಲಮಂಡಿತೆ, ಚಾರುಕನ್ಯೆ, ವಿಶಾಲಾಕ್ಷಿ, ಧನ್ಯೆ, ಪೀನಪಯೋಧರೆ, ಚಂದ್ರಪ್ರಭೆ, ಗಿರಿಸುತೆ, ಸೂರ್ಯಪ್ರಭೆ, ಅಮೃತೆ, ಸ್ವಯಂಪ್ರಭೆ, ಚಾರುಮುಖಿ, ಶಿವದೂತಿ, ವಿಭಾವರಿ, ಜಯೆ, ವಿಜಯೆ, ಜಯಂತಿ, ಅಪರಾಜಿತೆ ಎಂಬವರು ಬೇರೆಯ ಕನ್ಯೆಯರು ಆ ಪುರದಲ್ಲಿ ಸಾವಿರಾರು ಜನರಿದ್ದರು. ದೇವಿಯ ಅನುಚರೆಯರೆಲ್ಲರೂ ಪಾಶಾಂಕುಶಧರೆಯರು, ಮಂಗಳೆಯರು. ಅವರಿಂದ ಪರಿವೃತಳಾಗಿ ಸಿಂಹಾಸನದಲ್ಲಿ ಮಂಡಿಸಿರುವ ಶುಭೆಯಾದ ಆ ವೈಷ್ಣವೀದೇವಿಯು ಸೊಗಸಾದ ಬಿಳಿಯ ಚಾಮರಗಳಿಂದ ಸ್ತ್ರೀಯರು ಬೀಸುತ್ತಿರಲು ಕೌಮಾರ ವ್ರತವನ್ನು ಧರಿಸಿ ತಪಸ್ಸು ಮಾಡುತ್ತಿದ್ದಳು. ಸರ್ವಾಂಗ ಸುಂದರಿಯಾದ ಆ ದೇವಿಯು ಸುತ್ತಿರುವ ಉತ್ತಮ ಕನ್ಯೆಯರಿಂದ ಪೂಜೆಗೊಳ್ಳುತ್ತಾ ತಪಸ್ಸು ಮಾಡುತ್ತಿರಲು ಬ್ರಹ್ಮಪುತ್ರನಾದ ನಾರದನು ಅಲ್ಲಿಗೆ ಬಂದನು. ಬ್ರಹ್ಮಪುತ್ರನೂ ತಪೋಧನನೂ ಆದ ಆತನನ್ನು ಕಂಡು ದೇವಿಯು ಕೂಡಲೇ ಈತನಿಗೆ ಪೀಠವನ್ನು, ಅರ್ಘ್ಯ ಪಾದ್ಯಾಚಮನೀಯಗಳನ್ನು ಬೇಗನೆ ಕೊಡಬೇಕು ಎಂದು ವಿದ್ಯುತ್ಪ್ರಭೆ ಎಂಬವಳಿಗೆ ಹೇಳಿದಳು. ಆಗ ದೇವಿಯಿಂದ ಹೀಗೆ ಹೇಳಿಸಿಕೊಂಡ ಕನ್ಯೆಯೂ ಶುಭೆಯೂ ಆದ ವಿದ್ಯುತ್ಪ್ರಭೆಯು ನಾರದನಿಗೆ ಆಸನವನ್ನು, ಅರ್ಘ್ಯ ಪಾದ್ಯಾದಿಗಳನ್ನು ಅರ್ಪಿಸಿದಳು. ಬಳಿಕ ನಮಸ್ಕರಿಸಿ ಪೀಠದಲ್ಲಿ ಕುಳಿತಿರುವ ನಾರದ ಮುನಿಯನ್ನು ನೋಡಿ ಅತಿ ಸಂತೋಷದಿಂದ ಕೂಡಿದ ದೇವಿಯು, ಮುನಿವರ್ಯನೇ, ನಿನಗೆ ಸುಖಾಗಮನವಾಗಲಿ. ಯಾವ ಲೋಕದಿಂದ ಇಲ್ಲಿಗೆ ಬಂದೆ? ಯಾವ ಕೆಲಸಕ್ಕಾಗಿ ಬಂದೆ? ನಿನಗೆ ನನ್ನಿಂದ ಏನಾಗಬೇಕು ಹೇಳು, ಸಾವಕಾಶ ಮಾಡಬಾರದು ಎಂದು ಹೇಳಿದಳು. ದೇವಿಯು ಹಾಗೆನಲು ಲೋಕಜ್ಞನಾದ ಆ ನಾರದನು ಹೀಗೆ ಹೇಳಿದನು. ನಾರದನು ಹೇಳುತ್ತಾನೆ, ದೇವೇಶಿ ಶುಭೆ, ಬ್ರಹ್ಮಲೋಕದಿಂದ ಇಂದ್ರಲೋಕಕ್ಕೂ ಬಳಿಕ ಅಲ್ಲಿಂದ ಕೈಲಾಸಕ್ಕೂ ಹೋಗಿ ಅಲ್ಲಿಂದ ನಿನ್ನನ್ನು ನೋಡಲು ಇಲ್ಲಿಗೆ ಬಂದೆನು ಎಂದು ಹೇಳಿ ಶ್ರೀಮಂತನಾದ ಆ ಮುನಿಯು ದೇವಿಯನ್ನು ನೋಡಿದನು. ಹಾಗೆ ಮುಹೂರ್ತಕಾಲ ದೇವೇಶಿಯನ್ನು ನೋಡಿದ ನಾರದನು ವಿಸ್ಮಿತನಾಗಿ ದೇವಿಯ ರೂಪವು, ಕಾಂತಿಯು, ಧೈರ್ಯವು, ವಯಸ್ಸು, ವಿರಕ್ತಿಯು ಆಶ್ಚರ್ಯಕರವಾದುದು ಎಂದುಕೊಂಡು ಬಳಿಕ ಖೇದಗೊಂಡನು. ದೇವ ಗಂಧರ್ವ ಸಿದ್ಧರಲ್ಲಾಗಲಿ, ಯಕ್ಷ ಕಿನ್ನರ ರಾಕ್ಷಸರಲ್ಲಾಗಲಿ, ಬೇರಾವ ಸ್ತ್ರೀಯರಲ್ಲೂ ಇಂತಹ ರೂಪವನ್ನು ಕಂಡುದಿಲ್ಲ ಎಂದು ಮನದಲ್ಲಿ ಆಲೋಚಿಸಿ ಆಶ್ಚರ್ಯಗೊಂಡ ನಾರದನು ದೇವಿಗೆ ವಂದಿಸಿ ಥಟ್ಟನೆ ಆಕಾಶಕ್ಕೆ ಹಾರಿದನು. ಭೂತೇಶಿ, ನಾರದನು ತ್ವರೆಯಿಂದ
ಸಮುದ್ರದೊಳಗೆ ಮಹಿಷನೆಂಬ ರಾಕ್ಷಸನಿಂದ ರಕ್ಷಿತವಾಗಿದ್ದ ಪಟ್ಟಣಕ್ಕೆ ಹೋದನು. ಪೂಜ್ಯನಾದ ನಾರದನು ಅಲ್ಲಿ ಕೋಣನ ಆಕಾರದಿಂದಿದ್ದ ರಕ್ಕಸನ ಹತ್ತಿರಕ್ಕೆ ಹೋಗಿ ವರವನ್ನು ಪಡೆದನು. ದೇವ ಸೈನ್ಯಾಂತಕನೂ ಮಹಾವೀರನೂ ಆದ ಅವನನ್ನು ಕಂಡು ಅವನಿಂದ ಭಕ್ತಿಪೂರ್ವಕವಾಗಿ ಪೂಜಿತನಾಗಿ ಲೋಕ ಸಂಚಾರಿಯಾದ ಆ ನಾರದ ಮುನಿಯು ಸಂತಸಗೊಂಡು ವೈಷ್ಣವೀಪುರದಲ್ಲಿ ನಡೆದುದನ್ನು, ದೇವಿಯ ಅತ್ಯುತ್ತಮವಾದ ರೂಪವನ್ನು ಇದ್ದಂತೆಯೇ ಅವನಿಗೆ ಹೇಳಿದನು. ನಾರದನು ಹೇಳುತ್ತಾನೆ, ಅಸುರೇಂದ್ರನೇ, ವರವನ್ನು ಪಡೆದಿರುವುದರಿಂದ ಚರಾಚರ ಸಹಿತವಾದ 3 ಲೋಕವೂ ನಿನ್ನ ಅಧೀನವಾಗಿದೆ. ಕನ್ಯಾರತ್ನವೊಂದರ ವಿಚಾರವನ್ನು ಗಮನವಿಟ್ಟು ಕೇಳು. ದೈತ್ಯನೇ, ನಾನು ಬ್ರಹ್ಮಲೋಕದಿಂದ ಮಂದರಾದ್ರಿಗೆ ಹೋದೆನು. ಅಲ್ಲಿ 100 ಜನ ಕನ್ಯೆಯರಿಂದ ತುಂಬಿದ ದೇವೀಪುರವನ್ನು ನೋಡಿದೆನು. ಅಲ್ಲಿ ವ್ರತಚಾರಿಣಿಯೂ ತಾಪಸಿಯೂ ಆಗಿರುವ ಮುಖ್ಯಳಾದ ಆ ಕನ್ಯೆಯಂತಹವಳು ದೇವ ದೈತ್ಯ ಯಕ್ಷರಲ್ಲೂ ಯಾರೂ ಕಾಣುವುದಿಲ್ಲ. ಎಲ್ಲೆಲ್ಲೂ ಸುತ್ತುವ ನಾನು ನೋಡಿದ ಸಣ್ಣ ನಡುವಿನ ಆ ಸತಿಯಂತಹವಳನ್ನು ಹಿಂದೆ ಯಾವಾಗಲೂ ನೋಡಿಲ್ಲ. ದೇವತೆಗಳು, ಗಂಧರ್ವರು, ಋಷಿಗಳು, ಸಿದ್ಧ ಚಾರಣರು, ಇತರ ಎಲ್ಲ ದೈತ್ಯ ನಾಯಕರು ಅವಳನ್ನು ಸೇವಿಸುವರು. ವರದೆಯಾದ ಆ ದೇವಿಯನ್ನು ನೋಡಿ ನಾನು ಬೇಗನೆ ಇಲ್ಲಿಗೆ ಬಂದೆನು. ದೇವ ಗಂಧರ್ವರನ್ನು ಜಯಿಸದೆ ಯಾವನು ಆಕೆಯನ್ನು ಜಯಿಸಲಾರನು. ಹೀಗೆ ಹೇಳಿ ಬುದ್ಧಿವಂತನಾದ ಆ ನಾರದನು ಕ್ಷಣಕಾಲವಿದ್ದು ಅವನ ಅನುಮತಿಯನ್ನು ಪಡೆದು ಒಡನೆಯೇ ಕಣ್ಮರೆಯಾಗಿ ಬಂದಂತೆಯೇ ಹೊರಟು ಹೋದನು. ಇತಿ ಶ್ರೀ ವರಾಹಪುರಾಣೆ ಪ್ರಾಗಿತಿಹಾಸೆ ತ್ರಿಶಕ್ತಿಮಾಹಾತ್ಮ್ಯೆ ಶ್ರೀ ವೈಷ್ಣವೀ ಮಾಹಾತ್ಮ್ಯಂ ನಾಮ 29ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 93ನೆಯ ಅಧ್ಯಾಯವಾದ ದೇವಿಯನ್ನು ಪಡೆಯಲು ಬಯಸಿದ ಮಹಿಷಾಸುರನಿಗೂ ಅವನ ಮಂತ್ರಿಗಳಿಗೂ ನಡೆದ ಸಂವಾದದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.